ಸೊಸೈಟಿನ ಭಾಷೆ ಮಾಡ್ಕೊತಿರಿಗೆ ಮನೆಯೊಂದು 5 ಬಾಗಿಲು. ಈಗ ನಿಮ್ಮ ಊರಿಗೆ ಬಂದಾಗ ನಾವು ಮನೆಯೊಂದು 7 ಬಾಗಿಲು ಹಾಕೊಂಡು ಕೂತೈತಿ. ಈಗ ಏನು ಮಾಡ ಏನ್ ರಾಜಶೇಖರ 3 ತಿಂಗಳದಾಗ 2 ಬಾಗಿಲು ಬರಕತ್ತೋದ್ರೆ ಗತಿ ಹಂಗಿನ. ಅದಕ್ಕೆ ದಯಮಾಡಿ ಎಲ್ಲ ನಮ್ಮ ಮನೆ ಆಗಬೇಕು, ಎಲ್ಲ ನಮ್ಮ ಮನೆ ಆಗ್ಬೇಕಂದ್ರೆ ನಾಳೆ ನಮ್ಮ ಖಾತೆ ಉತ್ತಾರ ಕಂಬೈಂಡ್ ಉತ್ತಾರನು ಅಲ್ಲೇ ಹೋಗ್ಬೇಕಾಗ್ತಾವ. ಖಾತೆ ಉತ್ತಾರ ಕಂಬೈಂಡ್ ಉತ್ತಾರನು ಅಲ್ಲೇ ಹೋಗ್ಬೇಕಾಕೈತಿ. ಅದಕ್ಕೆ ದಯಮಾಡಿ ಒಂದಾನೊಂದು ಕಾಲ ಇವತ್ತಿನೂ ಆಯ್ತು. ಇವತ್ತು ವೇದಿಕೆ ಮೇಲೆ ಆಶೀನರಾಗಿಲ್ಲ. ಇವತ್ತು ನನ್ನ ರಾಜಕೀಯ ಗುರು, ನಮ್ಮ ಅಣ್ಣ ತಮ್ಮ ಉಮೇಶ್ ಕತ್ತಿ, ರಮೇಶ್ ಕತ್ತಿ ರಾಜಕೀಯ ಗುರು ಯಾರಾದ್ರಿದ್ರ ಇವತ್ತು ದಿವಸ ನಾವು ಅಗದಿ ಪೂಜನೀಯ ಭಾವನೆಯಿಂದ ನಾವು ಇವತ್ತಿನ ದಿವಸ ನೆನೆಸೋದು ಇವತ್ತು ವಸಂತರಾವ್ ಪಾಟೀಲ್ರನ್ನ ಇವತ್ತಿಗೂ ನಾವು ನೆನೆಸ್ತೇವೆ ಅನ್ನೋ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಅವ್ರು ಇಲ್ಲದಂತ ಅವರು ಹುಟ್ಟಿ ಬೆಳೆದಂತ ಈ ನಾಡು ಇವತ್ತಿನ ದಿವಸ ಅಂತ ವ್ಯಕ್ತಿ ನಮ್ಮಲ್ಲಿಲ್ಲ. ಆದ್ರೂ ಅವರು ಸುಪುತ್ರರು. ಇವತ್ತು ಪ್ರತಾಪಣ್ಣ ಇರ್ಬೋದು, ವಿವೇಕಣ್ಣ ಇರ್ಬೋದು, ಅಮರಣ್ಣ ಇರ್ಬೋದು, ಅವರು 3 ಜನ ಸಹಿತ ಇವತ್ತು ದಿವಸ ನಮ್ಮ ತಾಲೂಕ ನಮ್ಮ ಜಿಲ್ಲೆ ವ್ಯವಸ್ಥಿತವಾಗಿ ಇರಬೇಕಪ್ಪ, ಇದು ಸರಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋಂಥ ಭಾವನೆಯಿಂದ ಇವತ್ತು ದಿವಸ ಅವರೂ ಸಹಿತ ನಿಮ್ಮ ಜೊತೆಗಿದ್ದೀವಿ, ಎಲ್ಲರೂ ಕೂಡಿ ಸರಿ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಅವರೂ ಸಹಿತ ಇವತ್ತು ದಿವಸ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಹತ್ತಿದ. ಈ ಜೈನರಲ್ಲಿ ಜೈನ ಸಮಾಜದಲ್ಲಿ ತಗೊಂಡ್ರೆ ಉತ್ತಮ್ ಪಾಟೀಲ್, ರಾವ್ಸಾಬ್ ಪಾಟೀಲ್ ಫ್ಯಾಮಿಲಿ ಮುಗಿಸರು, ವೀರಕುಮಾರ್ ಪಾಟೀಲ್ ಮುಗಿಸರು, ಹಾಲ್ಮಾಸ್ ಸಮಾಜದಲ್ಲಿ ಚಿಂಗಳೇನು ಮುಗಿಸರು. ಇವತ್ತು ದಿವಸ ವಸಂತರಾವ್ ಪಾಟೀಲ್ ಫ್ಯಾಮಿಲಿಯನ್ನ KMF ಅಧ್ಯಕ್ಷ ಮಾಡಿ MLC ಮಾಡಿ ನಾಟಕ ಮಾಡಿ ಅದನ್ನು ಮುಗಿಸಾಕತ್ತಾರು. ಲಿಂಗಾಯತರನಿಗೆ ಬಣ್ಣ ಹತ್ತಿದರು. ಮರಾಠದಾಗ ಇವತ್ತು ದಿವಸ ಸಂಜಯ್ ಪಾಟೀಲ್ ಮುಗಿಸರು. ಯಾವ ಓಶಿಯಾಡಮ್ ಟಿಕೆಟ್ ಕುಡಿಸಿ ಅವನು ಮಂಡಕ್ ಖುಲ್ಲಾ ಮಾಡಿಬಿಟ್ರೆ ಅವನ. ಅಂದ್ರೆ ಇವೆಲ್ಲ ಸಮಾಜಗಳು ಬೇಡಾಗಿದಾವೆ. ಎಲ್ಲ ಸಮಾಜಗಳು ಮುಗಿಸೋದಂತ ಕಾರ್ಯಕ್ರಮ. ಅದಕ್ಕೆ ದಯಮಾಡಿ ಇವತ್ತು AB ಪಾಟೀಲ್ ಕುಮಾರಣ್ಣ ಬಂದಾರ. ಈಗ ಅಲ್ಲಿಂದ ಬರುವಂತ ಉದ್ದೇಶ ಏನು? ನನ್ನ ಜೀವನದ ಕೊನೆಯ ಹಂತಗಳಲ್ಲಿ ನನ್ನ ಸಮಾಜವನ್ನು ನಾನು ಎಚ್ಚರಿಸಲಿಲ್ಲ ಅಂದ್ರೆ, ನನ್ನ ಸಮಾಜವನ್ನು ನಾನು ಎಚ್ಚರಿಸಲಿಲ್ಲ ಅಂದ್ರೆ ಎಲ್ಲೋ ನಾನು ತಪ್ಪು ಮಾಡ್ತೇನೆ. ಅದ್ರ ಒಳಗೆ ಇವತ್ತು ದಿವಸ ಈ ಸಂದರ್ಭದಲ್ಲಿ ಅವರು ಅಲ್ಲಿಂದ ನಿನ್ನೆ ರಾತ್ರಿ ನಾನು ಲಕ್ಷ್ಮಣನ ಫೋನ್ ಮಾಡಿ ಹೇಳಿದಾಗ, ಬೆಳಿಗ್ಗೆ ಫೋನ್ ಮಾಡಿದಾಗ, ಇಲ್ಲ ರಮೇಶ್ ನಾ ಬರ್ತೀನಿ, ಲಕ್ಷ್ಮಣ ಬರ್ತಾನು, ಸ್ವಲ್ಪ ತಡ ಆದ್ರೂ ನಾ ಬಂದ ಕಾರ್ಯಕ್ರಮಕ್ಕೆ ಹಾಜರಾಗ್ತಾನೋ, ನಮ್ಮ ಜನ ದಾರಿ ತಪ್ಪೋದು ಬೇಡ, ನಾವು ಸರಿ ಮಾಡೋಣ ಅನ್ನೋಂಥ ಮಾತನ್ನ ಹೇಳೋದ್ರ ಮುಖಾಂತರ ಇವತ್ತು ದಿವಸ ಅಲ್ಲಿಂದ ಇಲ್ಲಿ ಮಟ್ಟ ಬಂದ. ಉದ್ದೇಶ ಇಷ್ಟೇ, ನಮ್ಮ ಸಮಾಜ ವ್ಯವಸ್ಥೆಗೆ ಮುಂದುವರಿಬೇಕು. ನಮ್ಮ ಸಮಾಜ ನಮ್ಮ ಕೊನೆಯ ದಿನಗಳಲ್ಲಿ ನಮ್ಮ ಸಮಾಜ ಅಥವಾ ನಮ್ಮ ರೈತರನ್ನ ಕಟ್ಟಕರ ಕೈಯಾಗಿ ಕೊಟ್ಟು ಹೋಗೋದು ಬೇಡ ಅನ್ನೋ ಸಲುವಾಗಿ AB ಪಾಟೀಲ್ ಇವತ್ತು ದಿವಸ ಇಲ್ಲಿ ಬಂದಿರೋ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.